Hello everyone, welcome to our discussion on Introduction to Management. Dear students, today's my topic of discussion is Administration versus Management. It's a very important topic. The two terms Management and Administration are interchangeably used. ಈ ಎರಡು ಪದಗಳನ್ನು ಆಡಳಿತ ಮತ್ತು ನಿರ್ವಹಣೆ ಅನ್ನುವಂಥದ್ದನ್ನು ಇಂಟರ್ಚೇಂಜಬಲ್ ಆಗಿ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. It is also much debated issue in the study of management. ಮ್ಯಾನೇಜ್ಮೆಂಟ್ ಸ್ಟಡಿ ಮಾಡೋದ್ರೊಳಗೆ ಮ್ಯಾನೇಜ್ಮೆಂಟ್ ಥಿಂಕರ್ಸ್ ಬಹಳಷ್ಟು ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈ ಆಡಳಿತ ಮತ್ತು ನಿರ್ವಹಣೆಗೆ ಸಂಬಂಧಪಡುವ ಹಾಗೆ ಇವೆರಡು ಕಾನ್ಸೆಪ್ಟ್ಗಳನ್ನ ಕ್ಲಾರಿಟಿ ಮಾಡೋ ಸಲುವಾಗಿ ಸಾಕಷ್ಟು ಚರ್ಚೆಗಳಾಗಿವೆ. It can be stated that both administration and management are part and parcel of any organization. So, ಬಹಳಷ್ಟು ಸಂದರ್ಭದಲ್ಲಿ ಹೇಳಿರುವಂಥದ್ದು ಏನು ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಮತ್ತು ಮ್ಯಾನೇಜ್ಮೆಂಟ್ ಎರಡು ಒಂದೇ ಅನ್ನುವಂತಹ ಕಲ್ಪನೆ ಅಥವಾ ಒಂದೇ ಅನ್ನುವಂತಹ ಒಂದು ವಿಚಾರವನ್ನ ಇರೋದನ್ನು ನಾವು ಗಮನಿಸಬಹುದು. ಸೊ ಹಾಗಾದ್ರೆ ಈ ಎರಡು ಪದಗಳಿಗೆ ಸಂಬಂಧಪಡುವ ಹಾಗೆ ವ್ಯತ್ಯಾಸಗಳೇನಿವೆ ಅಥವಾ ಕಂಪ್ಯಾರಿಸನ್ ಏನಿದೆ ಅನ್ನೋದನ್ನು ನೋಡ್ಬೇಕಾದ್ರೆ ಇಲ್ಲಿ ಮೂರು ಮುಖ್ಯವಾಗಿರ್ತಕ್ಕಂತಹ ಸ್ಕೂಲ್ಸ್ ಆಫ್ ಥಾಟ್ಗಳ ಬಗ್ಗೆ ನಾವು ನೋಡಬಹುದು. ಸೊ ಈ ಅಡ್ಮಿನಿಸ್ಟ್ರೇಷನ್ ಮತ್ತು ಮ್ಯಾನೇಜ್ಮೆಂಟ್ ನ ಒಂದು ಚರ್ಚೆ ಮಾಡುವಂತ ಸಂದರ್ಭದೊಳಗ ಮೂರು ಮಹತ್ವದಾಗಿರ್ತಕ್ಕಂಥ ವಿಷಯಗಳು ಬರ್ತವೆ. ಅಂಥದ್ರಲ್ಲಿ ಒಂದು ಸ್ಕೂಲ್ ಆಫ್ ಥಾಟ್ ಏನಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಆರ್ ಸೆಪರೇಟ್ ಫಂಕ್ಷನ್ಸ್ ಅನ್ನುವಂಥದ್ದು. ಅಂದ್ರೆ ಇವೆರಡು ಬೇರೆ ಬೇರೆ ಅನ್ನುವಂಥದ್ದನ್ನ ಹೇಳುವಂಥದ್ದು ಒಂದು ಸ್ಕೂಲ್ ಆಫ್ ಥಾಟ್ ಆದ್ರೆ, ಇನ್ನೊಂದು ಅಡ್ಮಿನಿಸ್ಟ್ರೇಷನ್ ಈಸ್ ಎ ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತದೆ. ಅಂದ್ರೆ ಮತ್ತೊಂದು ಸ್ಕೂಲ್ ಆಫ್ ಥಾಟ್ ಹೇಳ್ತದೆ ಅಡ್ಮಿನಿಸ್ಟ್ರೇಷನ್ ಇದು ಮ್ಯಾನೇಜ್ಮೆಂಟ್ ನ ಒಂದು ಭಾಗ ಅಂತ ಹೇಳ್ತದೆ. ಮತ್ತೆ ಇನ್ನೊಂದು ಮಹತ್ವದಾಗಿರ್ತಕ್ಕಂಥ ಸ್ಕೂಲ್ ಆಫ್ ಥಾಟ್ ಏನ್ ಹೇಳ್ತದೆ ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್ಸ್ ಆರ್ ಸೇಮ್ ಅನ್ನುವಂಥದ್ದು, ಎರಡು ಒಂದೇ ಅನ್ನುವಂತಹ ಒಂದು ಕಲ್ಪನೆಯನ್ನ ಈ ಒಂದು ಸ್ಕೂಲ್ ಆಫ್ ಥಾಟ್ ಮೂಲಕ ನಾವು ನೋಡ್ತಾ ಇದೀವಿ. ಹಾಗಾದ್ರೆ ಈ ಮೂರು ಸ್ಕೂಲ್ ಆಫ್ ಥಾಟ್ ಗಳು ಏನ್ ಹೇಳ್ತವೆ, ಯಾವ ಆಧಾರದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತವೆ ಅನ್ನುವಂಥದ್ದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಆರ್ ಸೆಪರೇಟ್ ಫಂಕ್ಷನ್ಸ್ ಅಂತ ಹೇಗೆ ಹೇಳ್ತಾರೆ ಅನ್ನೋದು ನೋಡೋದಾದ್ರೆ, ಅಕಾರ್ಡಿಂಗ್ ಟು ದಿಸ್ ವ್ಯೂ ಅಡ್ಮಿನಿಸ್ಟ್ರೇಷನ್ ಈಸ್ ಅ ಹೈಯರ್ ಲೆವೆಲ್ ಆಕ್ಟಿವಿಟಿ ಫೈಲ್ ಮ್ಯಾನೇಜ್ಮೆಂಟ್ ಈಸ್ ಲೋವರ್ ಲೆವೆಲ್ ಆಕ್ಟಿವಿಟಿ ಅಂತ ಹೇಳ್ತಾರೆ. ಅಂದ್ರೆ ಈ ಆಡಳಿತ ಮತ್ತು ಮ್ಯಾನೇಜ್ಮೆಂಟ್ ಎರಡು ಯಾಕೆ ಬೇರೆ ಬೇರೆ ಅಂತ ಅನ್ನೋದಕ್ಕೆ ಕಾರಣ ಕೊಡ್ತಾ ಇದ್ದಾರೆ. ಏನು ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಒಂದು ಆರ್ಗನೈಸೇಷನ್ ಒಳಗ ಹೈಯರ್ ಲೆವೆಲ್ ಆಕ್ಟಿವಿಟಿ ಇರ್ತದ, ಹಾಗೇನೆ ಅದೇ ಆರ್ಗನೈಸೇಷನ್ ಒಳಗ ಮ್ಯಾನೇಜ್ಮೆಂಟ್ ಲೋವರ್ ಲೆವೆಲ್ ಆಕ್ಟಿವಿಟಿ ಇರ್ತದ ಅನ್ನೋದನ್ನ ನೋಡಬಹುದು. ಬಹುಶಃ ನಮ್ಮ ಹಿಂದಿನ ಕೆಲವೊಂದು ಅವಧಿಗಳಲ್ಲಿ ನೀವು ಗಮನಿಸಿರ್ತೀರಿ ದ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಹೇಗಿರ್ತವೆ ಅನ್ನೋದನ್ನ ನೋಡಿದೀವಿ. ಸೊ ದಟ್ ಮ್ಯಾನೇಜರ್ ಲೆವೆಲ್ಸ್ ನೋಡಿದಾಗ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥದ್ದನ್ನು ನೋಡಿದೀವಿ. ಅಂಥದ್ರೊಳಗ ಈ ಒಂದು ಸ್ಕೂಲ್ ಆಫ್ ಥಾಟ್ ಪ್ರಕಾರ ನಾವು ಏನ್ ತಿಳ್ಕೊಳ್ತಾ ಇದ್ದೀವಿ ಅಂದ್ರೆ ಈ ಅಡ್ಮಿನಿಸ್ಟ್ರೇಷನ್ ಹೈಯರ್ ಲೆವೆಲ್ ಆಕ್ಟಿವಿಟಿ ಇದೆ ಅಂತ ಹೇಳ್ತಾರೆ. ಹಾಗೇನೆ ಲೋವರ್ ಲೆವೆಲ್ ಆಕ್ಟಿವಿಟಿ ಅಂದ್ರೆ ಈ ಸೂಪರ್ವೈಸರ್ಸ್, ಫೋರ್ಮನ್ಸ್ ಅಂದ್ರೆ ಅಲ್ಟಿಮೇಟ್ಲಿ ಈ ಎಂಪ್ಲಾಯಿಗಳ ಜೊತೆ ಯಾರು ಸಮೀಪದಲ್ಲಿ ಇರ್ತಾರೋ ಅವರಿಗೆ ಈ ಮ್ಯಾನೇಜ್ಮೆಂಟ್ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಈ ಒಂದು ಸ್ಕೂಲ್ ಆಫ್ ಥಾಟ್ ಮೂಲಕ ನಾವು ತಿಳ್ಕೊಳ್ಬಹುದಾಗಿದೆ. ದೆನ್ ಅಡ್ಮಿನಿಸ್ಟ್ರೇಷನ್ ಇಸ್ ಡಿಟರ್ಮಿನೇಟಿವ್ ಫಂಕ್ಷನ್ ಫೈಲ್ ಮ್ಯಾನೇಜ್ಮೆಂಟ್ ಇಸ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ತಾರೆ. ಇಟ್ಸ್ ಅನದರ್ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಗಿವನ್ ಬೈ ದಿಸ್ ಸ್ಕೂಲ್ ಆಫ್ ಥಾಟ್. So administration is determinative function while management is an executive function. ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಪಾಲಿಸಿ ಫ್ರೇಮ್ವರ್ಕ್ ಮಾಡೋದು, ದ ಕಾನ್ಸೆಪ್ಚುಯಲ್ ಅನಾಲಿಸಿಸ್ ಮಾಡೋದು, ಸಿಚುವೇಶನ್ ಅನ್ನ ಅನಲೈಸ್ ಮಾಡಿ ಎವ್ಯಾಲ್ಯೂಯೇಟ್ ಮಾಡೋದು, ಈ ರೀತಿಯಾಗಿರ್ತಕ್ಕಂಥ ಕೆಲಸವನ್ನ ಅಡ್ಮಿನಿಸ್ಟ್ರೇಷನ್ ಮಾಡಿದ್ರೆ ಹಾಗೆ ಪಾಲಿಸಿ ಫ್ರೇಮ್ವರ್ಕ್ ಮಾಡಿರ್ತಕ್ಕಂತಹದನ್ನ ಮ್ಯಾನೇಜ್ಮೆಂಟ್ ಎಕ್ಸಿಕ್ಯೂಟ್ ಮಾಡ್ತದೆ, ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥದ್ದು ಅನ್ನೋದನ್ನ ನಾವು ಈ ಸ್ಕೂಲ್ ಆಫ್ ಥಾಟ್ ಮೂಲಕ ತಿಳ್ಕೊಳ್ತಾ ಇದೀವಿ. ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಈಸ್ ಥಿಂಕಿಂಗ್ ಪ್ರೊಸೆಸ್ ವೈಲ್ ಮ್ಯಾನೇಜ್ಮೆಂಟ್ ಈಸ್ ಆಕ್ಟಿಂಗ್ ಪ್ರೊಸೆಸ್ ಅನ್ನುವಂತ ಮತ್ತೊಂದು ಸ್ಟೇಟ್ಮೆಂಟ್ ಕಂಡು ಬರ್ತದೆ ಈ ಸ್ಕೂಲ್ ಆಫ್ ಥಾಟ್ ನಲ್ಲಿ. ಅಂದ್ರೆ ಈ ಮ್ಯಾನೇಜ್ಮೆಂಟ್ ಮತ್ತು ಅಡ್ಮಿನಿಸ್ಟ್ರೇಷನ್ ಎರಡು ಬೇರೆ ಬೇರೆ ಅಂತ ಹೇಳೋಕೆ ಇನ್ನೊಂದು ಮಹತ್ವದಾಗಿರ್ತಕ್ಕಂಥ ಅಂಶ ನಾವು ಗಮನಿಸಬಹುದು. ಅಡ್ಮಿನಿಸ್ಟ್ರೇಷನ್ ಈ ಥಿಂಕಿಂಗ್ ಪ್ರೊಸೆಸ್ ಇದೆ, ಅಂದ್ರೆ ಕಾನ್ಸೆಪ್ಚುಯಲ್ ಆಕ್ಟಿವಿಟಿ ಇಲ್ಲಿ ನಡೀತದೆ ಅನ್ನುವಂಥದ್ದು. ಹಾಗೇನೆ ಮ್ಯಾನೇಜ್ಮೆಂಟ್ ಇಸ್ ಎ ಆಕ್ಟಿಂಗ್ ಪ್ರೊಸೆಸ್, ಅಂದ್ರೆ ನಿಜವಾಗ್ಲೂ ಇಂಪ್ಲಿಮೆಂಟೇಷನ್ ಕಾರ್ಯ ಈ ಒಂದು ಮ್ಯಾನೇಜ್ಮೆಂಟ್ ದಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದೀವಿ. ಸೊ ಹೀಗೆ ಈ ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಯಾಕೆ ಬೇರೆ ಬೇರೆ ಅನ್ನೋದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಕಾರಣಗಳನ್ನ ನಾವು ನೋಡಬಹುದು. ದೆನ್ ಸೆಕೆಂಡ್ ಸ್ಕೂಲ್ ಆಫ್ ಥಾಟ್ ಹಿಯರ್ ಇಸ್ ಅಡ್ಮಿನಿಸ್ಟ್ರೇಷನ್ ಇಸ್ ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಆಡಳಿತವು ನಿರ್ವಹಣೆಯ ಒಂದು ಭಾಗ. ಅದು ಹೇಗೆ ಆಗ್ತದೆ ಅನ್ನುವಂಥದ್ದನ್ನ ಬ್ರೀಚ್ ತಮ್ಮ ಒಪಿನಿಯನ್ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಮ್ಯಾನೇಜ್ಮೆಂಟ್ ಈಸ್ ಅ ಜೆನೆರಿಕ್ ಟರ್ಮ್ ಫಾರ್ ದ ಟೋಟಲ್ ಪ್ರೊಸೆಸ್ ಆಫ್ ಎಕ್ಸಿಕ್ಯೂಟಿವ್ ಕಂಟ್ರೋಲ್ ಅಂತ ಹೇಳ್ತಾರೆ. ಅಂದ್ರೆ ಮ್ಯಾನೇಜ್ಮೆಂಟ್ ದಟ್ ಬಹಳಷ್ಟು ವಿಶಾಲವಾಗಿರುವಂಥದ್ದು, ಇದು ಜನರಲ್ ಆಗಿ ಎಲ್ಲದಕ್ಕೂ ಅಪ್ಲೈ ಆಗ್ತಕ್ಕಂಥದ್ದು, ಎಲ್ಲಾ ಹಂತದಲ್ಲೂ, ಎಲ್ಲಾ ಸಂದರ್ಭದಲ್ಲೂ, ಎಲ್ಲಾ ಸನ್ನಿವೇಶದಲ್ಲೂ ಕೂಡ ಈ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಅವಶ್ಯಕತೆ ಇರ್ತದೆ. ಅದರ ಭಾಗವಾಗಿ ಮಾತ್ರ ಅಡ್ಮಿನಿಸ್ಟ್ರೇಷನ್ ಬೇಕಾಗ್ತದೆ ಅನ್ನುವಂಥದ್ದನ್ನ ಈ ಬ್ರಿಚ್ ಅವರು ತಮ್ಮ ಒಪಿನಿಯನ್ ಮೂಲಕ ಈ ಸ್ಕೂಲ್ ಆಫ್ ಥಾಟ್ ನಲ್ಲಿ ಹೇಳ್ತಾ ಇದ್ದಾರೆ. ದೆನ್ ಅಡ್ಮಿನಿಸ್ಟ್ರೇಷನ್ ಇಸ್ ದಟ್ ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್ ವಿಚ್ ಇಸ್ ಕನ್ಸರ್ನ್ಡ್ ವಿತ್ ದ ಇನ್ಸ್ಟಾಲೇಷನ್ಸ್ ಅಂಡ್ ಕ್ಯಾರಿಂಗ್ ಔಟ್ ಆಫ್ ಪ್ರೊಸೀಜರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಮ್ಯಾನೇಜ್ಮೆಂಟ್
ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟ್ ಒಂದು ಭಾಗ ಆಗಿರ್ತದೆ. ಯಾವ ಭಾಗ ಆಗಿರ್ತದಪ್ಪ ಅಂತಂದ್ರೆ ದಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪಾಲಿಸಿಗಳನ್ನ, ಪ್ರೊಸೀಜರ್ಗಳನ್ನ ಇನ್ಸ್ಟಾಲ್ ಮಾಡೋದು ಮತ್ತು ಅವುಗಳನ್ನ ಕ್ಯಾರಿ ಔಟ್ ಮಾಡೋಕೆ ಅವಶ್ಯಕ ಇರ್ತಕ್ಕಂಥ ಒಂದು ಫ್ರೇಮ್ವರ್ಕ್ ಅನ್ನ ಹಾಕಿಕೊಡುವಂತಹದ್ದನ್ನ ಈ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದೆ. ಹೀಗಾಗಿ ಮ್ಯಾನೇಜ್ಮೆಂಟ್ ನ ಒಂದು ಭಾಗ ಅನ್ನುವಂಥದ್ದನ್ನ ಈ ಸ್ಕೂಲ್ ಆಫ್ ಥಾಟ್ ಮೂಲಕ ನಾವು ತಿಳ್ಕೊಳ್ತಾ ಇದೀವಿ. ಹಾಗೇನೆ ಇನ್ನೊಂದು ಮಹತ್ವದಾಗಿರ್ತಕ್ಕಂಥ ಸ್ಕೂಲ್ ಆಫ್ ಥಾಟ್ ಬಗ್ಗೆ ನಾವು ನೋಡ್ತಾ ಇದೀವಿ ಇಲ್ಲಿ. ದಟ್ ಇಸ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಆರ್ ಸೇಮ್ ಅನ್ನುವಂಥದ್ದು. ಎರಡು ಒಂದೇ, ಎರಡು ಬೇರೆ ಬೇರೆ ಅಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ದ ಟರ್ಮ್ ಮ್ಯಾನೇಜ್ಮೆಂಟ್ ಈಸ್ ಯೂಸ್ಡ್ ಫಾರ್ ಹೈಯರ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಲೈಕ್ ಡಿಟರ್ಮಿನೇಷನ್ ಆಫ್ ಪಾಲಿಸೀಸ್, ಪ್ಲಾನಿಂಗ್, ಆರ್ಗನೈಸಿಂಗ್ ಅಂಡ್ ಕಂಟ್ರೋಲಿಂಗ್ ಇನ್ ದ ಬಿಸಿನೆಸ್ ಸರ್ಕಲ್ಸ್. ಒಂದು ಆರ್ಗನೈಸೇಷನ್ ಒಳಗ ದಟ್ ಹೈಯರ್ ಎಕ್ಸಿಕ್ಯೂಟಿವ್ ಏನ್ ಫಂಕ್ಷನ್ಸ್ ಗಳನ್ನ ಮಾಡ್ತಾರೋ ಅದಕ್ಕೆ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಹೈಯರ್ ಎಕ್ಸಿಕ್ಯೂಟಿವ್ ಏನ್ ಫಂಕ್ಷನ್ ಮಾಡ್ತಾರಪ್ಪ? ದಟ್ ಇಸ್ ಡಿಟರ್ಮಿನೇಷನ್ ಆಫ್ ಪಾಲಿಸೀಸ್ ಗಳನ್ನ ಮಾಡೋದು, ಪ್ಲಾನಿಂಗ್, ಆರ್ಗನೈಸಿಂಗ್, ಕಂಟ್ರೋಲಿಂಗ್. ಸೊ ಈ ರೀತಿಯಾಗಿರ್ತಕ್ಕಂಥದ್ದನ್ನ ಈ ಬಿಸ್ನೆಸ್ ಸರ್ಕಲ್ ದೊಳಗೆ ಏನ್ ಮಾಡ್ತಾರಲ್ಲ ಅದನ್ನ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಹಾಗೇನೆ while the term administration is used for the same set of functions in the government circle. So business circles ಒಳಗ ದಟ್ ಏನು ಪಾಲಿಸಿ ಫ್ರೇಮಿಂಗ್, ಪ್ಲಾನಿಂಗ್, ಆರ್ಗನೈಸಿಂಗ್, ಕಂಟ್ರೋಲಿಂಗ್ ಅನ್ನ ಮಾಡ್ತಿರ್ತಾರೆ ಹೈಯರ್ ಎಕ್ಸಿಕ್ಯೂಟಿವ್ಸ್, ಅದಕ್ಕೆ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಹಾಗೇನೆ ಗವರ್ಮೆಂಟ್ ಸರ್ಕಲ್ಸ್ ಒಳಗ ಅದೇ ಕೆಲಸ ಮಾಡುವಂತದ್ದನ್ನ ನಾವು ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ಬೋದು. ಸೊ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟೂ ಟರ್ಮ್ಸ್ ಅಂಡ್ ದೇ ಆರ್ ಆಫನ್ ಯೂಸ್ಡ್ ಇಂಟರ್ಚೇಂಜಬಲಿ ಅಂತ ಹೇಳ್ತಾರೆ. ಸೊ ಹೀಗಾಗಿ ಈ ಮೂರು ಸ್ಕೂಲ್ ಆಫ್ ಥಾಟ್ ಪ್ರಕಾರ ಯಾಕೆ ಕೆಲವು ಸಂದರ್ಭದಲ್ಲಿ ಅಡ್ಮಿನಿಸ್ಟ್ರೇಷನ್ ಮತ್ತು ಮ್ಯಾನೇಜ್ಮೆಂಟ್ ಬೇರೆ ಬೇರೆ ಅಂತ ನೋಡಿದೀವಿ, ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟ್ ಒಂದು ಭಾಗ ಅಂತ ಹೇಗಾಗ್ತದೆ ನೋಡಿದೀವಿ, ಹಾಗೆಯೇ ಮ್ಯಾನೇಜ್ಮೆಂಟ್ ಮತ್ತು ಅಡ್ಮಿನಿಸ್ಟ್ರೇಷನ್ ಎರಡು ಬೇರೆ ಬೇರೆ ಯಾಕೆ ಅನ್ನುವಂಥದ್ದನ್ನು ಕೂಡ ನೋಡಿದೀವಿ. ಸೊ ಇವುಗಳನ್ನ ಆಧಾರವಾಗಿ ಇಟ್ಕೊಂಡು ನಾವು ಮಹತ್ವದಾಗಿರ್ತಕ್ಕಂಥ ಒಂದು ಅಂಶವನ್ನ ಈಗ ಗಮನಿಸೋಣ. ದಟ್ ಇಸ್ ಈ ಎರಡರಲ್ಲಿ ಮುಖ್ಯವಾಗಿರ್ತಕ್ಕಂತಹ ವ್ಯತ್ಯಾಸಗಳು ಏನಿವೆ ಅನ್ನುವಂಥದ್ದನ್ನ. ಸೊ ದೇರ್ ಆರ್ ಸೋ ಮೆನಿ ಡಿಸ್ಟಿಂಕ್ಷನ್ಸ್ ಬಿಟ್ವೀನ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್. ಸೊ ಫಸ್ಟ್ ಆಫ್ ಆಲ್ ಆನ್ ದ ಬೇಸಿಸ್ ಆಫ್ ಮೀನಿಂಗ್, ಈ ಎರಡರ ಅರ್ಥ ಬೇರೆ ಬೇರೆ ಇದೆ ಅಂತ ಹೇಳ್ಕೊಳ್ಬಹುದು. ಸೊ administration is an art and science of formation of objectives, plans and policies of an organization, while management is an art and science of getting the work done through others. ಸೊ ಅಡ್ಮಿನಿಸ್ಟ್ರೇಷನ್ ಮುಖ್ಯವಾಗಿರ್ತಕ್ಕಂತಹದ್ದು ಏನು ಇಲ್ಲಿ ಅರ್ಥ ಇದೆ ಅಂತಂದ್ರೆ ದಟ್ ಇದೊಂದು ಕಲೆ ಮತ್ತು ವಿಜ್ಞಾನ ಅಂತ ಹೇಳ್ತಾರೆ. ಈ ಕಲೆ ಮತ್ತು ವಿಜ್ಞಾನದ ಮೂಲಕ ಉದ್ದೇಶಗಳನ್ನ, ಯೋಜನೆಗಳನ್ನ, ನೀತಿಗಳನ್ನ ಈ ಆರ್ಗನೈಸೇಷನ್ಗೆ ಸಂಬಂಧಪಡುವ ಹಾಗೆ ಫಾರ್ಮೇಶನ್ ಮಾಡೋದು ಆಡಳಿತದ ಕೆಲಸ. ಹಾಗೆ ಮ್ಯಾನೇಜ್ಮೆಂಟ್ ಏನಪ್ಪಾ ಅಂತಂದ್ರೆ ಇದು ಕೂಡ ಒಂದು ಕಲೆ ಮತ್ತು ವಿಜ್ಞಾನ. ಆದ್ರೆ ಆ ಅಡ್ಮಿನಿಸ್ಟ್ರೇಷನ್ ದಲ್ಲಿ ಏನು ಪಾಲಿಸಿ ಫ್ರೇಮ್ವರ್ಕ್ ಆಗಿರ್ತದೋ, ಆಬ್ಜೆಕ್ಟಿವ್ಗಳನ್ನ ಫಾರ್ಮೇಶನ್ ಮಾಡಿರ್ತಾರೋ ಅವುಗಳ ಮೂಲಕ ಕೆಲಸಗಳನ್ನ ಹೆಂಗ್ ತಗೊಳ್ಬೇಕು ಅನ್ನುವಂಥದ್ದು ಈ ಮ್ಯಾನೇಜ್ಮೆಂಟ್ ದಲ್ಲಿ ಬರ್ತದೆ ಅಂತ ಹೇಳ್ತೀವಿ. ಹಾಗೇನೆ ಈ ಎರಡನ್ನು ಉದ್ದೇಶದ ಆಧಾರದ ಮೇಲೆ ಕೂಡ ಬೇರೆ ಬೇರೆ ಮಾಡ್ತಾರೆ. ಸೊ ಅಡ್ಮಿನಿಸ್ಟ್ರೇಷನ್ ಸೆಟ್ಸ್ ದ ಆಬ್ಜೆಕ್ಟಿವ್ ಆಫ್ ಎನ್ ಎಂಟರ್ಪ್ರೈಸ್ while management tries to achieve the objectives. ಸೊ ಅಡ್ಮಿನಿಸ್ಟ್ರೇಷನ್ ಕೆಲಸ ಏನಪ್ಪಾ ಅಂದ್ರೆ ಒಂದು ಆರ್ಗನೈಸೇಷನ್ ಒಳಗ ಅಬ್ಜೆಕ್ಟಿವ್ಗಳನ್ನ ಸೆಟ್ ಮಾಡೋದು. ಸೊ ಆರ್ಗನೈಸೇಷನ್ ಗೋಲ್ ಏನಿದೆ ಅದನ್ನು ಫಿಕ್ಸ್ ಮಾಡೋದು. ಹಾಗೆಯೇ ಮ್ಯಾನೇಜ್ಮೆಂಟ್ ಕೆಲಸ ಏನಪ್ಪಾ ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಏನು ಅಬ್ಜೆಕ್ಟಿವ್ಗಳನ್ನ ಫಿಕ್ಸ್ ಮಾಡಿರ್ತದ ಅಥವಾ ಸೆಟ್ ಮಾಡಿರ್ತದ ಅದನ್ನ ಅಚೀವ್ ಮಾಡೋಕೆ ಪ್ರಯತ್ನ ಮಾಡೋದು ಅನ್ನುವಂಥದ್ದನ್ನ ನೋಡಬಹುದು. ಹಾಗೇನೆ ಆನ್ ದ ಬೇಸಿಸ್ ಆಫ್ ಇಂಪ್ಲಿಮೆಂಟೇಷನ್ ಆಫ್ ಪಾಲಿಸೀಸ್ ಅನ್ನ ಆಧಾರವಿಟ್ಕೊಂಡು ಕೂಡ ನಾವು ಎರಡು ಬೇರೆ ಬೇರೆ ಮಾಡ್ತಾ ಇದೀವಿ. ಅಡ್ಮಿನಿಸ್ಟ್ರೇಷನ್ ಇಸ್ ನಾಟ್ ಡೈರೆಕ್ಟ್ಲಿ ಕನ್ಸರ್ನ್ ವಿತ್ ದ ಇಂಪ್ಲಿಮೆಂಟೇಷನ್ ಆಫ್ ಪಾಲಿಸೀಸ್, while management is concern with the implementation of policies is the main which is the main job of management ಅಂತ ಹೇಳ್ಬೋದು. ಅಂದ್ರೆ ಪಾಲಿಸಿಗಳನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕಾದ್ರೆ ಅಡ್ಮಿನಿಸ್ಟ್ರೇಷನ್ ನೇರವಾಗಿ ಅದರಲ್ಲಿ ಭಾಗಿಯಾಗುವುದಿಲ್ಲ, ಬಟ್ ಮ್ಯಾನೇಜ್ಮೆಂಟ್ ನ ಮುಖ್ಯ ಕೆಲಸನೇ ಈ ಪಾಲಿಸಿಗಳನ್ನ ಇಂಪ್ಲಿಮೆಂಟೇಷನ್ ಮಾಡೋದು ಅನ್ನುವಂಥದ್ದನ್ನ ನೋಡಬಹುದು. ಹಾಗೇನೆ ಆನ್ ದ ಬೇಸಿಸ್ ಆಫ್ ಅಥಾರಿಟಿ ಆಲ್ಸೋ ದೀಸ್ ಟೂ ಟರ್ಮ್ಸ್ ಆರ್ ಬೈಫರ್ಕೇಟೆಡ್. ಸೊ ಅಡ್ಮಿನಿಸ್ಟ್ರೇಷನ್ ದಲ್ಲಿ ಮತ್ತು ಈ ಮ್ಯಾನೇಜ್ಮೆಂಟ್ ದಲ್ಲಿ ಏನೇನು ವ್ಯತ್ಯಾಸ ಇದೆ ಈ ಅಥಾರಿಟಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಎಂಟೈರ್ ಅಥಾರಿಟಿ ಆಫ್ ಆರ್ಗನೈಸೇಷನ್ ವೆಸ್ಟೆಡ್ ಇನ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ಬಹುದು. ಬಿಕಾಸ್ ಇಟ್ ಈಸ್ ಅಟ್ ದ ಟಾಪ್ ಲೆವೆಲ್. ಅಡ್ಮಿನಿಸ್ಟ್ರೇಷನ್ ವಿಶೇಷವಾಗಿ ಟಾಪ್ ಲೆವೆಲ್ ದಲ್ಲಿ ಇರ್ತದೆ. ಹೀಗಾಗಿ ಕಂಪ್ಲೀಟ್ ಆಗಿ ಆರ್ಗನೈಸೇಷನ್ ಅಥಾರಿಟಿ ಎಲ್ಲ ಇರೋದು ಅಡ್ಮಿನಿಸ್ಟ್ರೇಷನ್ ದಲ್ಲಿನೇ ಅಂತ ಹೇಳ್ಬಹುದು. ಹಾಗೇನೆ ಡೆಲಿಗೇಟೆಡ್ ಅಥಾರಿಟೀಸ್ ವೆಸ್ಟೆಡ್ ಇನ್ ಮ್ಯಾನೇಜ್ಮೆಂಟ್ ಅಂತ ಅಂದ್ರೆ ಟಾಪ್ ಲೆವೆಲ್ ದಲ್ಲಿ ಇರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಮಿಡಲ್ ಲೆವೆಲ್ ಮತ್ತು ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಗೆ ಏನಾದರೂ ಅಥಾರಿಟಿಯನ್ನು ಡೆಲಿಗೇಟ್ ಮಾಡಿದಾಗ ಮಾತ್ರ ಆ ಅಥಾರಿಟಿ ಮ್ಯಾನೇಜ್ಮೆಂಟ್ ನಲ್ಲಿ ಇರ್ತದೆ ಅಂತ ಹೇಳ್ಕೊಳ್ಬಹುದು. ದೆನ್ ಆನ್ ದ ಬೇಸಿಸ್ ಆಫ್ ಡೈರೆಕ್ಷನ್ ಆಫ್ ಹ್ಯೂಮನ್ ಎಫರ್ಟ್ಸ್, ಮಾನವ ಪ್ರಯತ್ನಗಳ ನಿರ್ದೇಶನದ ಆಧಾರದ ಮೇಲೆ ಕೂಡ ಎರಡು ಬೇರೆ ಬೇರೆ ಮಾಡ್ತಾ ಇದೀವಿ. ಸೊ ಅಡ್ಮಿನಿಸ್ಟ್ರೇಷನ್ ಇಸ್ ನಾಟ್ ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ಹ್ಯೂಮನ್ ಇನ್ ಎಕ್ಸಿಕ್ಯೂಷನ್ ಅಂಡ್ ಡೈರೆಕ್ಷನ್ ಆಫ್ ಹ್ಯೂಮನ್ ಎಫರ್ಟ್ಸ್. ಇಟ್ ಇಸ್ ಬಟ್ ಮ್ಯಾನೇಜ್ಮೆಂಟ್ ಇಸ್ ಡೈರೆಕ್ಟ್ಲಿ ಕನ್ಸರ್ನ್ ವಿತ್ ಹ್ಯೂಮನ್ ಎಫರ್ಟ್ಸ್. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನೇರವಾಗಿ ಹ್ಯೂಮನ್ ಆಕ್ಟಿವಿಟೀಸ್ಗಳ ಅಥವಾ ಎಫರ್ಟ್ಗಳ ಎಕ್ಸಿಕ್ಯೂಷನ್ ಮಾಡೋಕೆ ಸಾಧ್ಯ ಇಲ್ಲ. ಅಂದ್ರೆ ಅಡ್ಮಿನಿಸ್ಟ್ರೇಷನ್ ನೇರವಾಗಿ ಎಂಪ್ಲಾಯೀಸ್ಗಳ ಜೊತೆಗೆ ಹ್ಯೂಮನ್ ಸ್ಕಿಲ್ಗಳನ್ನ ಅಪ್ಲೈ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ
ಮ್ಯಾನೇಜ್ಮೆಂಟ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಆ ಒಂದು ಸಾಧ್ಯತೆ ಇದೆ. ಯಾಕಂದ್ರೆ ಅವರು ನೇರವಾಗಿ ಎಂಪ್ಲಾಯೀಸ್ಗಳ ಜೊತೆಗೆ ಕೆಲಸ ಮಾಡ್ತಿರ್ತಾರೆ ಅಥವಾ ಎಂಪ್ಲಾಯೀಸ್ಗಳ ಉಸ್ತುವಾರಿ ಅಥವಾ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಇರೋದ್ರಿಂದ ಅಲ್ಲಿ ಹ್ಯೂಮನ್ ಎಫರ್ಟ್ಸ್ಗಳಿಗೆ ಡೈರೆಕ್ಷನ್ ಮಾಡೋಕ್ಕೆ ಆ ಮ್ಯಾನೇಜ್ಮೆಂಟ್ದಲ್ಲಿ ಸಾಧ್ಯ ಆಗ್ತದೆ. ಆದರೆ ಅದು ಅಡ್ಮಿನಿಸ್ಟ್ರೇಷನ್ದಲ್ಲಿ ಅಸಾಧ್ಯ ಅಂತ ಹೇಳ್ಬೋದು. ದೆನ್ ಆನ್ ದ ಬೇಸಿಸ್ ಆಫ್ ಫಂಕ್ಷನ್ಸ್ ವಿ ಹ್ಯಾವ್ ಡಿಫರೆನ್ಸಸ್ ಬಿಟ್ವೀನ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್. ಅಡ್ಮಿನಿಸ್ಟ್ರೇಷನ್ ಪರ್ಫಾರ್ಮ್ಸ್ ಪ್ಲಾನಿಂಗ್ ಅಂಡ್ ಆರ್ಗನೈಸಿಂಗ್ ಫಂಕ್ಷನ್ಸ್. ಸೊ ಫಂಕ್ಷನ್ಸ್ಗಳನ್ನ ಸಾಕಷ್ಟು ಫಂಕ್ಷನ್ಗಳನ್ನ ನೋಡಿದೀವಿ ನಾವು. ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್, ಕಂಟ್ರೋಲಿಂಗ್ ಅಂತೇಳಿ ಅಂತಹ ಫಂಕ್ಷನ್ಸ್ಗಳೊಳಗೆ ಅಡ್ಮಿನಿಸ್ಟ್ರೇಷನ್ದಲ್ಲಿ ಯಾವ ಫಂಕ್ಷನ್ಗಳಿವೆ ಮತ್ತು ಮ್ಯಾನೇಜ್ಮೆಂಟ್ ಯಾವ ರೀತಿಯಾಗಿರ್ತಕ್ಕಂಥ ಫಂಕ್ಷನ್ಗಳು ಹೊಂದಿದೆ ಅನ್ನೋದು ನೋಡೋದಾದ್ರೆ ಅಡ್ಮಿನಿಸ್ಟ್ರೇಷನ್ನ ಮುಖ್ಯವಾಗಿರ್ತಕ್ಕಂಥ ಫಂಕ್ಷನ್ಗಳು ಏನು ಅಂತಂದ್ರೆ ಪ್ಲಾನಿಂಗ್ ಅಂಡ್ ಆರ್ಗನೈಸಿಂಗ್ ಫಂಕ್ಷನ್ಸ್ ಅಂತ ಹೇಳ್ಬೋದು. ಹಾಗೆಯೇ ಮ್ಯಾನೇಜ್ಮೆಂಟ್ನ ಫಂಕ್ಷನ್ಸ್ನಲ್ಲಿ ಬರುವಂಥದ್ದು ಮುಖ್ಯವಾಗಿರುವುದು ಮೋಟಿವೇಶನ್ ಆ್ಯಂಡ್ ಕಂಟ್ರೋಲಿಂಗ್ ಫಂಕ್ಷನ್ ಅನ್ನುವಂಥದ್ದು. ಇಲ್ಲಿ ಹ್ಯೂಮನ್ ಎಫರ್ಟ್ಸ್ಗೆ ಮಹತ್ವ ಇರ್ತದೆ ಅಂತ ಹೇಳ್ಕೊಳ್ಬೋದು. ದೆನ್ ಆನ್ ದ ಬೇಸಿಸ್ ಆಫ್ ಮ್ಯಾನೇಜರಿಯಲ್ ಲೆವೆಲ್ ಆಲ್ಸೋ ವಿ ಕ್ಯಾನ್ ಬೈಫರ್ಕೇಟ್ ದೀಸ್ ಟೂ ಥಿಂಗ್ಸ್. So administration is related to top level management while management is related to middle and lower level management ಅಂತ ಹೇಳ್ಬೋದು. ದೆನ್ ಹಾಗೆಯೇ ಆನ್ ದ ಬೇಸಿಸ್ ಆಫ್ ಡಿಸಿಷನ್ ಮೇಕಿಂಗ್, ನಿರ್ಣಯ ಕೈಗೊಳ್ಳುವಿಕೆಯನ್ನು ಆಧಾರವಾಗಿ ಇಟ್ಕೊಂಡು ನೋಡಿದರೆ ಅಡ್ಮಿನಿಸ್ಟ್ರೇಷನ್ ಮೇಕ್ಸ್ ಓವರ್ ಆಲ್ ಡಿಸಿಷನ್ಸ್ ಆಫ್ ದ ಆರ್ಗನೈಸೇಷನ್ ಬಟ್ ಮ್ಯಾನೇಜ್ಮೆಂಟ್ ಮೇಕ್ಸ್ ರೂಟೀನ್ ಡಿಸಿಷನ್ಸ್. ಸೊ ದಿನನಿತ್ಯ ಡೇ ಟು ಡೇ ಆಕ್ಟಿವಿಟೀಸ್ಗೆ ಸಂಬಂಧಪಡ್ತಕ್ಕಂಥ ಡಿಸಿಷನ್ಗಳನ್ನ ಯಾರು ಕೈಗೊಳ್ತಾರೆ ಅಂತಂದ್ರೆ ಅದು ಮ್ಯಾನೇಜ್ಮೆಂಟ್ನವರು. ಆದರೆ ಅಡ್ಮಿನಿಸ್ಟ್ರೇಷನ್ದಲ್ಲಿ ಕೇವಲ ಓವರ್ ಆಲ್ ಡಿಸಿಷನ್ಗಳನ್ನ ಮಾತ್ರ ತಗೋತಿರ್ತಾರೆ. ಹಾಗೆ ಆನ್ ದ ಬೇಸಿಸ್ ಆಫ್ ಸ್ಕಿಲ್ administration and management are differentiated. Here administration is a conceptual and human skills. ನಾವು ಸ್ಕಿಲ್ಗಳಲ್ಲಿ ಮುಖ್ಯವಾಗಿ 3 ರೀತಿಯಾಗಿರ್ತಕ್ಕಂಥ ಸ್ಕಿಲ್ಗಳನ್ನ ನೋಡಿದ್ದೀವಿ. ಒಂದು ಕಾನ್ಸೆಪ್ಚುಯಲ್ ಸ್ಕಿಲ್, ಎರಡನೇದು ಹ್ಯೂಮನ್ ಸ್ಕಿಲ್, ಮತ್ತೊಂದು ಟೆಕ್ನಿಕಲ್ ಸ್ಕಿಲ್. ಯಾವ್ಯಾವ ಸ್ಕಿಲ್ ಅಡ್ಮಿನಿಸ್ಟ್ರೇಷನ್ದಲ್ಲಿ ಇರ್ತವೆ ಮತ್ತು ಯಾವ್ಯಾವ ಸ್ಕಿಲ್ಗಳು ಮ್ಯಾನೇಜ್ಮೆಂಟ್ನಲ್ಲಿ ಬೇಕಾಗ್ತವೆ ನೋಡೋದಾದ್ರೆ ಅಡ್ಮಿನಿಸ್ಟ್ರೇಷನ್ನಲ್ಲಿ ಕಾನ್ಸೆಪ್ಚುಯಲ್ ಸ್ಕಿಲ್ ಮತ್ತು ಹ್ಯೂಮನ್ ಸ್ಕಿಲ್ ಇರ್ತದೆ. ಹಾಗೆಯೇ ಮ್ಯಾನೇಜ್ಮೆಂಟ್ನಲ್ಲಿ ಟೆಕ್ನಿಕಲ್ ಅಂದ್ರೆ ತಾಂತ್ರಿಕ ಮತ್ತು ಮಾನವ ಕೌಶಲ್ಯಕ್ಕೆ ಸಂಬಂಧಪಡ್ತಕ್ಕಂತಹ ಸ್ಕಿಲ್ಗಳಿರ್ತವೆ ಅಂತ ಹೇಳ್ಕೊಳ್ಬಹುದು. ದೆನ್ ಆನ್ ದ ಬೇಸಿಸ್ ಆಫ್ ಯೂಸ್ ಆಫ್ ಟರ್ಮ್ಸ್, ಅಡ್ಮಿನಿಸ್ಟ್ರೇಷನ್ದಲ್ಲಿ ದಿಸ್ ಟರ್ಮ್ ಇಸ್ ಯೂಸ್ಡ್ ಇನ್ ಗವರ್ಮೆಂಟ್ ಅಂಡ್ ಪಬ್ಲಿಕ್ ಸೆಕ್ಟರ್. ಸೊ ಅಡ್ಮಿನಿಸ್ಟ್ರೇಷನ್ ಅಂತ ಪದ ಎಲ್ಲಿ ಉಪಯೋಗ ಮಾಡ್ತೀವಿ ಅಂತಂದ್ರೆ ಗವರ್ಮೆಂಟ್ ಸೆಕ್ಟರ್ ಮತ್ತು ಪಬ್ಲಿಕ್ ಸೆಕ್ಟರ್ ಯೂಸ್ ಮಾಡ್ತಾ ಇದೀವಿ. ಹಾಗೇನೆ ಈ ಮ್ಯಾನೇಜ್ಮೆಂಟ್ ಟರ್ಮ್ ಅನ್ನ ಎಲ್ಲಿ ವಿಶೇಷವಾಗಿ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಇಂಡಸ್ಟ್ರಿಗಳು ಮತ್ತು ಬಿಸಿನೆಸ್ ಸೆಕ್ಟರ್ಗಳಲ್ಲಿ ಮಾಡ್ತಾ ಇದೀವಿ ಅಂತ ಹೇಳ್ಬಹುದು. Then on the basis of representation also we can make the differences here. So administration represents owner. ಇವರು ಅಡ್ಮಿನಿಸ್ಟ್ರೇಷನ್ ಯಾರು ಮಾಡ್ತಾರೋ ಅವರು ಓನರ್ ಇರ್ತಾರೆ ವಿಶೇಷವಾಗಿ. ಹಾಗೆ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥವ್ರು ದೇ ಆರ್ ಪೇಡ್ ಇಂಡಿವಿಜುವಲ್ಸ್ ಹೂ ವರ್ಕ್ ಫಾರ್ ರೆಮ್ಯುನರೇಷನ್. ಈಗ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ಬೋದು, ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ಬೋದು, ಅವರೆಲ್ಲ ಮುಖ್ಯವಾಗಿ ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ಬೋದು, ಚೇರ್ಮನ್ಗಳಿರ್ಬೋದು, ದೆನ್ ಹೆಡ್ಸ್ ಆಫ್ ದ ಡಿಪಾರ್ಟ್ಮೆಂಟ್ಸ್ಗಳಿರ್ಬೋದು. ಇವರೆಲ್ಲ ಏನು ಮ್ಯಾನೇಜ್ಮೆಂಟ್ನಲ್ಲಿ ಬರ್ತಕ್ಕಂಥವ್ರು ಏನಿದ್ದಾರೆ ಅದರಲ್ಲಿ ಕೆಲವೊಬ್ರು ಅಡ್ಮಿನಿಸ್ಟ್ರೇಷನ್ ಮಾಡುವಂಥವ್ರು, ಕೆಲವೊಬ್ರು ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥವ್ರು. ಸೊ ಅಡ್ಮಿನಿಸ್ಟ್ರೇಷನ್ ಮಾಡ್ತಕ್ಕಂಥವ್ರು ವಿಶೇಷವಾಗಿ ಓನರ್ಶಿಪ್ನ ರಿಪ್ರೆಸೆಂಟ್ ಮಾಡ್ತಿರ್ತಾರೆ. ಹಾಗೆಯೇ ಮ್ಯಾನೇಜ್ಮೆಂಟ್ನಲ್ಲಿ ಇರ್ತಕ್ಕಂಥವ್ರು ಪೇಡ್ ದಟ್ ಮ್ಯಾನೇಜರಲ್ ಪರ್ಸನಲ್ ಆಗಿರೋದ್ರಿಂದ ಅವರು ರೆಮ್ಯುನರೇಷನ್ ಅನ್ನ ರಿಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳ್ಕೊಳ್ಬಹುದಾಗಿದೆ. Then throughout this session we have discussed about the meaning. First of all let me go for the schools of thought for these two important terms. So administration and management are separate functions ಅಂತ ಒಂದು ಸ್ಕೂಲ್ ಆಫ್ ಥಾಟ್ ಹೇಳಿದ್ರೆ, ಅಡ್ಮಿನಿಸ್ಟ್ರೇಷನ್ ಇಸ್ ಎ ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇನ್ನೊಂದು ಹೇಳ್ತದೆ, ಮತ್ತೊಂದು ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಆರ್ ಸೇಮ್ ಅಂತ ಅನ್ನುವಂತಹ ಸ್ಕೂಲ್ ಆಫ್ ಥಾಟ್ ಇನ್ನೊಂದಿದೆ. ಹಾಗೆಯೇ ಆನ್ ದ ಬೇಸಿಸ್ ಆಫ್ ವೇರಿಯಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ಡಿಫರೆನ್ಸಸ್ ವಿ ಕ್ಯಾನ್ ಮೇಕ್ ದ ಡಿಫರೆನ್ಸಸ್ ಬಿಟ್ವೀನ್ ಮ್ಯಾನೇಜ್ಮೆಂಟ್ ಅಂಡ್ ಅಡ್ಮಿನಿಸ್ಟ್ರೇಷನ್. ಅದರ ಮೀನಿಂಗ್ ಆಧಾರದ ಮೇಲೆ ಅಬ್ಜೆಕ್ಟಿವ್ಗಳನ್ನ ಆಧಾರವಿಟ್ಕೊಂಡು, ಪಾಲಿಸಿಗಳ ಇಂಪ್ಲಿಮೆಂಟೇಷನ್ ಆಧಾರ ಇಟ್ಕೊಂಡು, ಅಥಾರಿಟಿ ಆಧಾರ ಇಟ್ಕೊಂಡು, ಡೈರೆಕ್ಷನ್ ಆಫ್ ಹ್ಯೂಮನ್ ಎಫರ್ಟ್ಸ್, ಫಂಕ್ಷನ್ಸ್, ಮ್ಯಾನೇಜರ್ ಲೆವೆಲ್, ಡಿಸಿಷನ್ ಮೇಕಿಂಗ್, ಸ್ಕಿಲ್, ಯೂಸ್ ಆಫ್ ಟರ್ಮ್ಸ್ ಮತ್ತು ರಿಪ್ರೆಸೆಂಟೇಷನ್ಗಳನ್ನ ಆಧಾರವಾಗಿ ಇಟ್ಕೊಂಡು ನಾವು ಈ ಅಡ್ಮಿನಿಸ್ಟ್ರೇಷನ್ ಮತ್ತು ಮ್ಯಾನೇಜ್ಮೆಂಟ್ ಹೇಗೆ ಬೇರೆ ಬೇರೆ ಆಗ್ತದೆ ಅನ್ನುವಂಥದ್ದನ್ನ ನಾವು ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡಿದ್ದೀವಿ. ಸೊ ದೀಸ್ ಆರ್ ಮೈ ರೆಫರೆನ್ಸಸ್. ಯು ಕ್ಯಾನ್ ಗೋ ಥ್ರೂ ದೀಸ್ ಥಿಂಗ್ಸ್. ಥ್ಯಾಂಕ್ ಯು.